ಎಲ್ಲರಿಗೂ ಎ ಎಮ್ ಎಜುಕೇಷನ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ನಾವು ಪಿ ಸಿ ಪಿ ಎಸ್ ಐ ಹಾಗೂ ಎಸ್ ಡಿ ಎ ಎಫ್ ಡಿ ಎ ವೆರಿ ಇಂಪಾರ್ಟೆಂಟ್ ಆದಂತಹ ಜಿ ಕೆ ಜಿ ಎಸ್ ಹಿಸ್ಟ್ರಿ ಹಾಗೂ ಕರೆಂಟ್ ಅಫೇರ್ಸ್ಗಳ ಬಗ್ಗೆ ಚರ್ಚೆಯನ್ನು ಮಾಡಲಿದ್ದೇವೆ. ಈ ಒಂದು ವಿಡಿಯೋ ಲೈಕ್ ಟಾರ್ಗೆಟ್ 100, ಎಲ್ಲರೂ ತಪ್ಪದೆ ಲೈಕನ್ನು ಮಾಡಿ, ಜೊತೆಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬನ್ನು ಮಾಡಿ. ಈಗಾಗಲೇ ನಾವು 5 ವಿಡಿಯೋಗಳನ್ನು ನಾವು ಮಾಡಿದ್ದೇವೆ. ಸೊ ನೋಡಿಲ್ಲ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇದೆ. ವೆರಿ ಇಂಪಾರ್ಟೆಂಟ್ ಹಿಸ್ಟ್ರಿ ಸರಣಿ 6ರಿಂದ 12ನೇ ತರಗತಿವರೆಗೆ NCERT ಟೆಕ್ಸ್ಟ್ ಬುಕ್ ಬಗ್ಗೆ ನಾವು ಚರ್ಚೆಯನ್ನು ಸಹ ಮಾಡಿದ್ದೇವೆ. ಅಲ್ಲಿ ಸಹ ನೀವು ಇವುಗಳನ್ನು ನೋಡಬಹುದು. ಸೊ ಇವತ್ತಿನ ಮೊದಲನೇ ಪ್ರಶ್ನೆ ಈ ರೀತಿಯಾಗಿದೆ. ಸತ್ಯಜಿತ್ ರೇ ಈ ಕೆಳಗಿನ ಯಾವುದರೊಂದಿಗೆ ಸಂಬಂಧವನ್ನು ಹೊಂದಿದ್ದಾರೆ? ಆಪ್ಷನ್ ಎ ವಾಣಿಜ್ಯ ಕಲೆ, ಬಿ ಶಾಸ್ತ್ರೀಯ ಸಂಗೀತ, ಸಿ ಶಾಸ್ತ್ರೀಯ ನೃತ್ಯ, ಡಿ ಚಲನಚಿತ್ರ ನಿರ್ದೇಶನ. ಸತ್ಯಜಿತ್ ರೇ ಅವರು ಯಾವ ಒಂದು ಕಲೆಗೆ ಸಂಬಂಧಪಟ್ಟಂತೆ ಪ್ರಶ್ನೆ ಇದೆ, ಯಾವ ಒಂದು ಕ್ಷೇತ್ರಕ್ಕೆ ಇವರು ಸಂಬಂಧಿಸಿದ್ದಾರೆ ಎನ್ನುವಂಥ ಪ್ರಶ್ನೆ. ವಾಣಿಜ್ಯ ಕಲೆ, ಶಾಸ್ತ್ರೀಯ ಸಂಗೀತ, ಶಾಸ್ತ್ರೀಯ ನೃತ್ಯ, ಚಲನಚಿತ್ರ ನಿರ್ದೇಶನ. ಬೇಗನೆ ಈ ಒಂದು ಪ್ರಶ್ನೆಯ ಉತ್ತರವನ್ನು ಕಮೆಂಟ್ ಮೂಲಕ ತಿಳಿಸಿ. ಈ ಒಂದು ಪ್ರಶ್ನೆಯ ಉತ್ತರ ನಾವು ನೋಡ್ತಾ ಬಂದಾಗ ಈ ಒಂದು ಪ್ರಶ್ನೆಯ ಉತ್ತರ ಆಪ್ಷನ್ ಡಿ ಚಲನಚಿತ್ರ ನಿರ್ದೇಶನ. ಆಪ್ಷನ್ ಡಿ ಸರಿಯಾದ ಉತ್ತರ ಆಗ್ತದೆ. ಇವರು ಈ ಒಂದು ಕ್ಷೇತ್ರಕ್ಕೆ ಸಂಬಂಧಿಸಿದ್ದಾರೆ. ಇನ್ನು ಎರಡನೇ ಪ್ರಶ್ನೆ ನೋಡೋಣ. ಗಟಾರ್ಗಳ ಸಂತೆ ಎಂದು ಯಾರನ್ನ ಕರೆಯುತ್ತಾರೆ? ಆಪ್ಷನ್ ಎ ಮದರ್ ತೆರೇಸಾ, ಬಿ ಗಾಂಧೀಜಿ, ಸಿ ಅಂಬೇಡ್ಕರ್, ಡಿ ಬಾಬಾ ಆಮ್ಟೆ. ಗಟಾರ್ಗಳ ಸಂತ ಎಂದು ಯಾರನ್ನ ಕರೆಯುತ್ತಾರೆ? ಮದರ್ ತೆರೇಸಾ, ಗಾಂಧೀಜಿ, ಅಂಬೇಡ್ಕರ್, ಬಾಬಾ ಆಮ್ಟೆ. ಬೇಗನೆ ಕಮೆಂಟ್ ಮೂಲಕ ತಿಳಿಸಿ. ಈ ಒಂದು ಪ್ರಶ್ನೆಯ ಉತ್ತರ ಆಪ್ಷನ್ ಎ ಮದರ್ ತೆರೇಸಾ ಸರಿಯಾದ ಉತ್ತರ. ಯಾರೆಲ್ಲ ಆಪ್ಷನ್ ಎ ಅಂತ ಹೇಳಿದರೆ ಅವರ ಉತ್ತರ ಸರಿಯಾಗಿದೆ. ಮುಂದಿನ ಪ್ರಶ್ನೆ ನೋಡೋಣ. ಇನ್ನು ನೃತ್ಯಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆ. ಪ್ರಸಿದ್ಧ ನೃತ್ಯಗಾರರಲ್ಲಿ ಯಾರು ಒಡಿಸ್ಸಿ ಶೈಲಿಯ ಪ್ರತಿಪಾದಕನಲ್ಲ ಎನ್ನುವಂಥ ಪ್ರಶ್ನೆಯನ್ನು ಕೇಳಿದ್ದಾರೆ. ಸೊ ಆಪ್ಷನ್ ಎ ಸಂಜು ಪಾಣಿಗ್ರಹಿ, ಬಿ ಸೋನಾಲ್ ಮಾನ್ಸಿಂಗ್, ಸಿ ಮಾಧವಿ ಮುದ್ಗಲ್, ಆಪ್ಷನ್ ಡಿ ಯಾಮಿನಿ ಕೃಷ್ಣಮೂರ್ತಿ. ಯಾರು ಒಡಿಸ್ಸಿ ನೃತ್ಯ ಶೈಲಿಯ ಪ್ರತಿಪಾದಕರಲ್ಲ ಎನ್ನುವಂಥ ಪ್ರಶ್ನೆ. ಬೇಗನೆ ಕಮೆಂಟ್ ಮೂಲಕ ತಿಳಿಸಿ. ಮೂರನೇ ಪ್ರಶ್ನೆ. ಈ ಒಂದು ಪ್ರಶ್ನೆಯ ಉತ್ತರ ಆಪ್ಷನ್ ಡಿ ಯಾಮಿನಿ ಕೃಷ್ಣಮೂರ್ತಿಯವರು. ಇವರು ಒಡಿಸ್ಸಿ ನೃತ್ಯ ಶೈಲಿಗೆ ಸಂಬಂಧಪಟ್ಟಿಲ್ಲ. ಇವರು ಯಾವೊಂದು ನೃತ್ಯ ಶೈಲಿಗೆ ಸಂಬಂಧಪಟ್ಟಿದ್ದಾರೆ ಎಂದನ್ನು ಕಮೆಂಟ್ ಮೂಲಕ ನಮಗೆ ಉತ್ತರವನ್ನು ತಿಳಿಸಿ. ಮುಂದಿನ ಪ್ರಶ್ನೆ ನೋಡೋಣ. ಗ್ಯಾಲ್ವಿಯರ್ನಲ್ಲಿರುವಂತಹ ಬಾಗ್ ಎನ್ನುವಂಥ ಹಳ್ಳಿ ಯಾವುದಕ್ಕೆ ಪ್ರಸಿದ್ಧಿಯಾಗಿದೆ? ಆಪ್ಷನ್ ಎ ಶಿಲ್ಪಕಲೆ, ಬಿ ವಾಸ್ತುಶಿಲ್ಪ, ಸಿ ಗುಹೆ ಚಿತ್ರಕಲೆ, ಡಿ ಮೇಲಿನ ಎಲ್ಲವೂ. ಗ್ಯಾಲ್ವಿಯರ್ನಲ್ಲಿರುವಂತಹ ಒಂದು ಬಾಗ್ ಎನ್ನುವಂಥ ಒಂದು ಹಳ್ಳಿ, ಸೊ ಇದಕ್ಕೆ ಪ್ರಸಿದ್ಧವಾಗಿದೆ ಅಂದರೆ ಆಪ್ಷನ್ ಸಿ ಗುಹೆ ಚಿತ್ರಕಲೆಗೆ ಇದು ಪ್ರಸಿದ್ಧಿಯಾಗಿದೆ. ಮುಂದಿನ ಪ್ರಶ್ನೆಯನ್ನು ನೋಡೋಣ. ಭಾರತದ ಕ್ಯಾಥೆಡ್ರಲ್ ಎಂದು ಯಾವ ಸ್ಥಳವನ್ನು ಕರೆಯಲಾಗುತ್ತದೆ? ಆಪ್ಷನ್ ಎ ಬನಾರಸ್, ಬಿ ಕಾಂಚೀಪುರ, ಸಿ ಮಧುರೈ, ಡಿ ಭುವನೇಶ್ವರ್. ಈ ಒಂದು ಪ್ರಶ್ನೆಯ ಉತ್ತರ ಆಪ್ಷನ್ ಡಿ ಭುವನೇಶ್ವರ್ ಸರಿಯಾದ ಉತ್ತರವಾಗಿದೆ. ನಾಲ್ಕನೇ ಪ್ರಶ್ನೆಯನ್ನು ನೋಡೋಣ. ಭಾರತದ ಅತ್ಯಂತ ದೊಡ್ಡ ಮತ್ತು ಹಳೆಯ ವಾಸ್ತು ಸಂಗ್ರಹಾಲಯ ಯಾವ ರಾಜ್ಯ ಅಥವಾ ಕೇಂದ್ರಾಡಳಿತ ಪ್ರದೇಶದಲ್ಲಿದೆ? ಆಪ್ಷನ್ ಎ ನವದೆಹಲಿ, ಬಿ ಉತ್ತರ ಪ್ರದೇಶ್, ಸಿ ಪಶ್ಚಿಮ ಬಂಗಾಳ, ಡಿ ಆಂಧ್ರ ಪ್ರದೇಶ್. ಭಾರತದ ಅತ್ಯಂತ ಹಳೆಯ ಮತ್ತು ದೊಡ್ಡ ವಸ್ತು ಸಂಗ್ರಹಾಲಯ ಯಾವ ರಾಜ್ಯ ಅಥವಾ ಕೇಂದ್ರಾಡಳಿತ ಪ್ರದೇಶದಲ್ಲಿದೆ? ನವದೆಹಲಿ, ಉತ್ತರ ಪ್ರದೇಶ್, ಪಶ್ಚಿಮ ಬಂಗಾಳ, ಆಂಧ್ರ ಪ್ರದೇಶ್. ಬೇಗನೆ ಕಮೆಂಟ್ ಮೂಲಕ ತಿಳಿಸಿ. ಈ ಒಂದು ಪ್ರಶ್ನೆಯ ಉತ್ತರ ಆಪ್ಷನ್ ಸಿ ಪಶ್ಚಿಮ ಬಂಗಾಳ ಸರಿಯಾದ ಉತ್ತರವಾಗಿದೆ. ಮುಂದಿನ ಪ್ರಶ್ನೆ ನೋಡೋಣ. ಈ ಕೆಳಗಿನ ಯಾವ ಪ್ರಶಸ್ತಿಯನ್ನು ಶ್ರೀಮತಿ ಕಿರಣ್ ಬೇಡಿ ಅವರಿಗೆ ನೀಡಲಾಯಿತು? ಸರಸ್ವತಿ, ಮ್ಯಾಗ್ನೀಸ್, ಗೋಲ್ಡನ್ ಗ್ಲೋಬ್, ರಾಣಿ ಲಕ್ಷ್ಮಿ ಎನ್ನುವಂತಹ ಪ್ರಶಸ್ತಿ. ಸೊ ಬೇಗನೆ ಕಮೆಂಟ್ ಮೂಲಕ ತಿಳಿಸಿ. ಶ್ರೀಮತಿ ಕಿರಣ್ ಬೇಡಿ ಅವರಿಗೆ ಯಾವ ಪ್ರಶಸ್ತಿಯನ್ನು ಇತ್ತೀಚೆಗೆ ನೀಡಲಾಗಿದೆ?
ಈ ಒಂದು ಪ್ರಶ್ನೆಯ ಉತ್ತರ ಆಪ್ಷನ್ ಬಿ ಮ್ಯಾಗ್ನೀಸ್ ಪ್ರಶಸ್ತಿಯನ್ನು ನೀಡಲಾಗಿದೆ. ಮುಂದಿನ ಪ್ರಶ್ನೆ ನೋಡೋಣ. ಭಾರತೀಯ ಸಂವಿಧಾನದ ಯಾವ ವಿಧಿಯು ಪ್ರತಿಯೊಂದು ರಾಜ್ಯಕ್ಕೂ ಒಬ್ಬ ರಾಜ್ಯಪಾಲರನ್ನು ಕಡ್ಡಾಯಗೊಳಿಸುತ್ತದೆ? ಆಪ್ಷನ್ ಎ ಆರ್ಟಿಕಲ್ 153, ಬಿ ಆರ್ಟಿಕಲ್ 125, ಸಿ ಆರ್ಟಿಕಲ್ 129, ಡಿ ಆರ್ಟಿಕಲ್ 124. ರಾಜ್ಯಪಾಲರ ನೇಮಕದ ಕುರಿತು ತಿಳಿಸುವಂತಹ ಆರ್ಟಿಕಲ್ ಯಾವುದು? ಬೇಗನೆ ಕಮೆಂಟ್ ಮೂಲಕ ತಿಳಿಸಿ. ಸೊ ಈ ಒಂದು ಪ್ರಶ್ನೆಯ ಉತ್ತರ ಆಪ್ಷನ್ ಎ ಆರ್ಟಿಕಲ್ 153 ರಾಜ್ಯಪಾಲರ ನೇಮಕದ ಕುರಿತು ತಿಳಿಸ್ತದ. ಸೊ ವೆರಿ ಈಸಿ ಕ್ವಶನ್. ಶಿಕ್ಷಣ ಹಕ್ಕು ಕಾಯ್ದೆ ಜಾರಿಗೆ ಬಂದ ವರ್ಷ ಯಾವಾಗ ಶಿಕ್ಷಣ ಹಕ್ಕು ಕಾಯ್ದೆ ಜಾರಿಗೆ ಬರ್ತದೆ? ಆಪ್ಷನ್ ಎ 1909, ಆಪ್ಷನ್ ಬಿ 2000, ಆಪ್ಷನ್ ಸಿ 2006, ಆಪ್ಷನ್ ಡಿ 2009. ಶಿಕ್ಷಣ ಹಕ್ಕು ಕಾಯ್ದೆ ಜಾರಿಗೆ ಬಂದ ವರ್ಷ ಬೇಗನೆ ಕಮೆಂಟ್ ಮೂಲಕ ತಿಳಿಸಿ. ಈ ಒಂದು ಪ್ರಶ್ನೆಯ ಉತ್ತರ ಆಪ್ಷನ್ ಡಿ 2009 ಅಂತ ಯಾರು ಹೇಳಿದ್ರಿ ಅವರ ಉತ್ತರ ಕರೆಕ್ಟ್ ಆಗಿರ್ತದೆ. ಮುಂದಿನ ಪ್ರಶ್ನೆ ನೋಡೋಣ. ಸೊ ಇದು ಸಹ ಸೈನ್ಸ್ ಮೇಲೆ ವೆರಿ ಈಸಿ ಕ್ವಶನ್ ಅದ. ಸೂರ್ಯನ ಕಿರಣಗಳಿಂದ ಈ ವಿಟಮಿನ್ ದೊರೆಯುತ್ತದೆ. ಆಪ್ಷನ್ ಎ ವಿಟಮಿನ್ ಬಿ, ಆಪ್ಷನ್ ಬಿ ವಿಟಮಿನ್ ಸಿ, ಆಪ್ಷನ್ ಸಿ ವಿಟಮಿನ್ ಡಿ, ಆಪ್ಷನ್ ಡಿ ವಿಟಮಿನ್ ಕೆ. ಬೇಗನೆ ಕಮೆಂಟ್ ಮೂಲಕ ತಿಳಿಸಿ. ಸೂರ್ಯನ ಕಿರಣಗಳಿಂದ ಈ ವಿಟಮಿನ್ ದೊರೆಯುತ್ತದೆ. ಈ ಒಂದು ಪ್ರಶ್ನೆ ಉತ್ತರ ಆಪ್ಷನ್ ಸಿ ವಿಟಮಿನ್ ಡಿ ನಮಗೆ ಸೂರ್ಯನ ಕಿರಣಗಳಿಂದ ದೊರೆತದ. ಸೊ ವಿಟಮಿನ್ ಡಿ ಕೊರತೆಯಿಂದ ಉಂಟಾಗುವಂತಹ ರೋಗ ಯಾವುದಂತ ನೀವು ಕಮೆಂಟ್ ಮೂಲಕ ತಿಳಿಸಿ. ಇನ್ನು ಮುಂದಿನ ಪ್ರಶ್ನೆ, 2026ರ ಫಿಫಾ ವಿಶ್ವಕಪ್ ಅನ್ನು ಆಯೋಜನೆ ಮಾಡುವಂತಹ ದೇಶ ಯಾವುದು? ಆಪ್ಷನ್ ಎ ಕೆನಡಾ, ಬಿ ಅಮೇರಿಕಾ, ಸಿ ಮೆಕ್ಸಿಕೋ, ಡಿ ಮೇಲಿನ ಎಲ್ಲವು. 2026ರ ಫಿಫಾ ವಿಶ್ವಕಪ್ ಅನ್ನು ಆಯೋಜನೆ ಮಾಡುವಂತಹ ದೇಶ ಬೇಗನೆ ಕಮೆಂಟ್ ಮೂಲಕ ತಿಳಿಸಿ. ಸೊ ಈ ಪ್ರಶ್ನೆಯ ಉತ್ತರ ಈ ಮೇಲಿನ ಎಲ್ಲವು ಅಂದರೆ ಮೆಕ್ಸಿಕೋ, ಅಮೇರಿಕಾ, ಕೆನಡಾ ಈ 3 ದೇಶಗಳು ಕೂಡಿಕೊಂಡು ಇದನ್ನು ಆಯೋಜನೆ ಮಾಡಲಿವೆ. ಮುಂದಿನ ಪ್ರಶ್ನೆ ನೋಡೋಣ. ಸುರೇಶ್ ಕುಮಾರ್ ಖನ್ನಾ ಸಮಿತಿ ಯಾವುದಕ್ಕೆ ಸಂಬಂಧಿಸಿದೆ? ಆಪ್ಷನ್ ಎ ಪಿಂಚಣಿ, ಆಪ್ಷನ್ ಬಿ ಬ್ಯಾಂಕಿಂಗ್ ಸುಧಾರಣೆ, ಸಿ ಪ್ರಕೃತಿ ವಿಕೋಪ ತೆರಿಗೆ, ಆಪ್ಷನ್ ಡಿ ರೈತರ ಆದಾಯ ದ್ವಿಗುಣಗೊಳಿಸುವಿಕೆ. ಪ್ರಮುಖವಾಗಿ ಸುರೇಶ್ ಕುಮಾರ್ ಖನ್ನಾ ಸಮಿತಿ ಬಹಳಷ್ಟು ಸಾರಿ ಇದನ್ನು PSI ಎಕ್ಸಾಮ್ನಲ್ಲಿ ಸಹ ಕೇಳಿದ್ದಾರೆ ಮತ್ತು PC ಎಕ್ಸಾಮ್ನಲ್ಲಿ ಸಹ ಕೇಳಿದ್ದಾರೆ. ಸಮಿತಿ ಮೇಲೆ ಸಂಬಂಧಪಟ್ಟಂತೆ ಹಲವಾರು ಪ್ರಶ್ನೆಗಳು ಬರ್ತವೆ. ಸುರೇಶ್ ಕುಮಾರ್ ಸಮಿತಿ ಈ ಒಂದು ಪ್ರಶ್ನೆಯ ಉತ್ತರ ಆಪ್ಷನ್ ಸಿ ಪ್ರಕೃತಿ ವಿಕೋಪ ತೆರಿಗೆ. ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ಈ ತೆರಿಗೆನ ಈ ಒಂದು ಸಮಿತಿಯನ್ನು ರಚನೆಯನ್ನು ಮಾಡಲಾಗ್ತದೆ. ಮುಂದಿನ ಪ್ರಶ್ನೆ ನೋಡೋಣ. ಜಾಗತಿಕ ಭಯೋತ್ಪಾದನೆ ಸೂಚ್ಯಂಕ 2025ರಲ್ಲಿ ಅಗ್ರಸ್ಥಾನ ಪಡೆದಂತಹ ದೇಶ ಯಾವುದು? ಆಪ್ಷನ್ ಎ ಪಾಕಿಸ್ತಾನ್, ಬಿ ಸಿರಿಯಾ, ಸಿ ಇಸ್ರೇಲ್, ಡಿ ಬರ್ಕಿನ್ ಪಾಸೋ. ಬೇಗನೆ ಕಮೆಂಟ್ ಮೂಲಕ ಈ ಉತ್ತರವನ್ನು ತಿಳಿಸಿ. ಜಾಗತಿಕ ಭಯೋತ್ಪಾದನೆ ಸೂಚ್ಯಂಕ 2025ರಲ್ಲಿ ಅಗ್ರಸ್ಥಾನ ಪಡೆದ ದೇಶ ಆಪ್ಷನ್ ಡಿ ಬರ್ಕಿನ್ ಪಾಸೋ ಎನ್ನುವಂತಹ ದೇಶ ಪ್ರಥಮ ಸ್ಥಾನವನ್ನು ಪಡೆದುಕೊಳ್ತದೆ. ಮುಂದಿನ ಪ್ರಶ್ನೆ ನೋಡೋಣ. ಸೊ ವೆರಿ ಇಂಪಾರ್ಟೆಂಟ್, ಗೋಲ್ಡನ್ ಡೋಮ್ ಕ್ಷಿಪಣಿಯನ್ನು ಈ ಒಂದು ಕ್ಷಿಪಣಿ ರಕ್ಷಣಾ ವ್ಯವಸ್ಥೆಯನ್ನು ಪ್ರಾರಂಭಿಸಿದ ದೇಶ ಯಾವುದು? ಆಪ್ಷನ್ ಎ ಅಮೇರಿಕಾ, ಬಿ ಇಸ್ರೇಲ್, ಸಿ ಚೀನಾ, ಡಿ ರಷ್ಯಾ. ಗೋಲ್ಡನ್ ಡೋಮ್ ಕ್ಷಿಪಣಿ ರಕ್ಷಣಾ ವ್ಯವಸ್ಥೆಯನ್ನು ಪ್ರಾರಂಭಿಸಿದ ದೇಶ ಯಾವುದು? ಈ ಒಂದು ಪ್ರಶ್ನೆಯ ಉತ್ತರ ಆಪ್ಷನ್ ಎ ಅಮೇರಿಕಾ ಸರಿಯಾದ ಉತ್ತರವಾಗಿದೆ. ಸೊ ಪ್ರಮುಖವಾಗಿ ನೋಡ್ತಾ ಬಂದಂತೆ ಕ್ಷಿಪಣಿ ಮತ್ತು ವಾಯುಸೇನೆ ಅಭ್ಯಾಸಗಳು ಮತ್ತು ನೌಕಾಸೇನೆ ಮಿಲಿಟರಿ ಅಭ್ಯಾಸಗಳು ಇದರ ಮೇಲೆ ಪ್ರಶ್ನೆಗಳು ಬರ್ತವೆ. ವೆರಿ ಇಂಪಾರ್ಟೆಂಟ್. ಮುಂದಿನ ಪ್ರಶ್ನೆ, ಭಾರತ ಮತ್ತು ಯಾವ ದೇಶಗಳ ಮಧ್ಯ ಧರ್ಮ ಗಾರ್ಡಿಯನ್ ಸಮರಾಭ್ಯಾಸ ನಡೆಯಿತು? ಆಪ್ಷನ್ ಎ ಜಪಾನ್,
ಬಿ ರಷ್ಯಾ, ಸಿ ಚೀನಾ, ಡಿ ಅಮೇರಿಕಾ. ಬೇಗ ಬೇಗನೆ ಒಂದು ಪ್ರಶ್ನೆ ಉತ್ತರವನ್ನು ಕಮೆಂಟ್ ಮೂಲಕ ತಿಳಿಸಿ. ಈ ಒಂದು ಪ್ರಶ್ನೆಯ ಉತ್ತರ ಆಪ್ಷನ್ ಎ ಜಪಾನ್ ಸರಿಯಾದ ಉತ್ತರವಾಗಿದೆ. ಸೊ ಪ್ರಮುಖವಾಗಿ ಸಮರಾಭ್ಯಾಸದ ಮೇಲೆ ಪ್ರಶ್ನೆಗಳು ಬಹಳಷ್ಟು ಬರ್ತವೆ, ಅದಕ್ಕಾಗಿ ಸಪ್ರೇಟ್ ವಿಡಿಯೋನ ಸಹ ನಾವು ಮಾಡಿದ್ದೇವೆ. ಸೊ ಡಿಸ್ಕ್ರಿಪ್ಷನ್ ಲಿಂಕ್ ಇದೆ, ಅಲ್ಲಿಂದ ನೀವು ಇವುಗಳನ್ನು ತಿಳಿದುಕೋಬಹುದು. ಮುಂದಿನ ಪ್ರಶ್ನೆ ನೋಡೋಣ. ಇತ್ತೀಚೆಗೆ RBI ರೆಪೋ ದರವನ್ನು ಡ್ಯಾಶ್ಗೆ ಮಿತಗೊಳಿಸಿದೆ. ಸೊ ಇತ್ತೀಚೆಗೆ RBI ರೆಪೋ ದರನ್ನು ಕಡಿಮೆ ಮಾಡಿದ, ಅದು ಎಷ್ಟು ಕಡಿಮೆ ಮಾಡಿದ? ಆಪ್ಷನ್ ಎ 6.25, ಆಪ್ಷನ್ ಎ 6.5, ಆಪ್ಷನ್ ಬಿ 6.25, ಆಪ್ಷನ್ ಸಿ 7, ಆಪ್ಷನ್ ಡಿ 6. ರೆಪೋ ದರ ಎಷ್ಟದ? ಈ ಒಂದು ಪ್ರಶ್ನೆಯ ಉತ್ತರ ಆಪ್ಷನ್ ಬಿ 6.25 ಪ್ರೆಸೆಂಟ್ ರೆಪೋ ದರ ಅದ. ಮುಂದಿನ ಪ್ರಶ್ನೆ ನೋಡೋಣ. ಪಾಲ್ಘಾಟ್ ಕಣಿವೆ ಮಾರ್ಗ ಯಾವ ರಾಜ್ಯಗಳನ್ನು ಸಂಪರ್ಕಿಸುತ್ತದೆ? ಆಪ್ಷನ್ ಎ ಕರ್ನಾಟಕ ಮತ್ತು ಆಂಧ್ರ ಪ್ರದೇಶ್, ಬಿ ತಮಿಳುನಾಡು ಮತ್ತು ಆಂಧ್ರ ಪ್ರದೇಶ್, ಸಿ ಕೇರಳ ಮತ್ತು ತಮಿಳುನಾಡು, ಡಿ ಪಂಜಾಬ್ ಮತ್ತು ಹಿಮಾಚಲ ಪ್ರದೇಶ. ಈ ಒಂದು ಪ್ರಶ್ನೆಯ ಉತ್ತರವನ್ನು ಕಮೆಂಟ್ ಮೂಲಕ ತಿಳಿಸಿ. ಈ ಒಂದು ಪ್ರಶ್ನೆಯ ಉತ್ತರ ಆಪ್ಷನ್ ಸಿ ಕೇರಳ ಮತ್ತು ತಮಿಳುನಾಡು, ಈ ಎರಡು ರಾಜ್ಯಗಳನ್ನು ಪಾಲ್ಘಾಟ್ ಕಣಿವೆ ಮಾರ್ಗ ಸಂಪರ್ಕ ಮಾಡ್ತದ. ಈ ಒಂದು ವಿಡಿಯೋನ ಕೊನೆಯ ಪ್ರಶ್ನೆಯಾಗಿದೆ. ಮಾಳ್ವಾ ಪ್ರಸ್ಥಭೂಮಿ ಹೊಂದಿರುವ ರಾಜ್ಯ ಯಾವುದು? ಯಾವೊಂದು ರಾಜ್ಯದಲ್ಲಿ ಮಾಳ್ವಾ ಪ್ರಸ್ಥಭೂಮಿ ಹಂಚಿದೆ? ಆಪ್ಷನ್ ಎ ಉತ್ತರ ಪ್ರದೇಶ, ಬಿ ಮಧ್ಯಪ್ರದೇಶ್, ಸಿ ಮಹಾರಾಷ್ಟ್ರ, ಡಿ ಮೇಘಾಲಯ. ಈ ಒಂದು ಪ್ರಶ್ನೆಯ ಉತ್ತರ ಆಪ್ಷನ್ ಬಿ ಮಧ್ಯಪ್ರದೇಶ್ ಸರಿಯಾದ ಉತ್ತರವಾಗಿದೆ. ಸೊ ಈ ಒಂದು ವಿಡಿಯೋ ನಿಮಗೆ ಇಷ್ಟವಾಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ತಪ್ಪದೆ ಸಬ್ಸ್ಕ್ರೈಬನ್ನು ಮಾಡಿ. ನಿಮಗೆ ಯಾವೊಂದು ವಿಷಯದ ಮೇಲೆ ಪ್ರಶ್ನೆ ವೆರಿ ಇಂಪಾರ್ಟೆಂಟ್ ಬೇಕಾದನ್ನು ಕಮೆಂಟ್ ಮೂಲಕ ತಿಳಿಸಿ. ಧನ್ಯವಾದಗಳು.